ಒಳ್ಳೆ ಕೂಡ ಸಂಘ ಹಾಂ ಪಂಚಮಸಾಲಿ ಶ್ರೀಗಳು ಮತ್ತು ಶಾಸಕ ಮಿತ್ರ ಕಾಶಪ್ಪನವರ ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾಗೈತಿ. ಆ ಭಿನ್ನಾಭಿಪ್ರಾಯ ಬಗೆಹರಿಲಿ ಅನ್ನೋದು ಈ ನಾಡಿನ ಪಂಚಮಸಾಲಿ ಸಮಾಜದ ಒಂದು ಹೆಬ್ಬೈಕೆ ಆಗಿದೆ. ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತು ನನಗಂತೂ ಗೊತ್ತಿಲ್ಲ. ಶ್ರೀಗಳು ಮನನೊಂದು ಸ್ವಲ್ಪ ಹಿಂಸೆ ಆಗಿದ್ದಕ್ಕೆ ಬಾಗಲಕೋಟೆ ಆಸ್ಪತ್ರೆಯಲ್ಲಿದ್ದರು. ನಾನು ನಿನ್ನೆ ಹೋಗಿ ಆರೋಗ್ಯ ವಿಚಾರಿಸ್ಕೊಂಡು ಬಂದೇನೆ. ಗುರುಮುಖರಾಗಿ ನಿನ್ನೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಸಮಾಜದ ಹಿರಿಯರು ಸೇರಿಕೊಂಡು ಒಂದು ಸಂಧಾನ ಸಭೆಯನ್ನು ಮಾಡುವಂಥ ನಿರ್ಣಯವನ್ನು ನಿನ್ನೆ ತೆಗೆದುಕೊಂಡೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ಸಮಾಜದ ಹಿರಿಯರು, ಸಮಾಜದ ಶಾಸಕರು, ಆಮೇಲೆ ರಾಜ್ಯಸಭಾ ಸದಸ್ಯರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಶಮನವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಚಪ್ಪಾಳೆ ಎರಡೂ ಕೈಲೇ ಆಗಬೇಕು. ಕಾಶಪ್ಪನವರು ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿಬೇಕು, ಶ್ರೀಗಳು ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿದು ಸಂಧಾನ ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತೈತಿ. ಅದು ಆಗಲಿಲ್ಲ ಅಂದ್ರೆ ಮೂಲ ಪೀಠವನ್ನು ಅಲ್ಲೇ ಇಟ್ಟು ಶ್ರೀಗಳಿಗೆ ಅನುಕೂಲವಾಗುವಂಥ, ಅವರ ಸಮಾಜ ಸಂಘಟನೆಗೆ ಅನುಕೂಲವಾಗುವಂಥ, ಅವರು ಅಪೇಕ್ಷೆಪಟ್ಟ ಗ್ರಾಮಗಳಲ್ಲಿ, ಅಪೇಕ್ಷೆಪಟ್ಟ ನಗರದಲ್ಲಿ, ಅಪೇಕ್ಷೆಪಟ್ಟ ಗ್ರಾಮದಲ್ಲಿ ಮತ್ತೊಂದು ಶಾಖಾ ಪೀಠವನ್ನು ಮಾಡಿ ಶ್ರೀಗಳಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ. ಯಾವುದೇ ಕಾಲಕ್ಕೂ ನಾನಾಯ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸಿದ್ದು ಸೌದಿ ಇರ್ಬೋದು, ಶಿವಶಂಕರ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಮುರುಗೇಶ್ ನಿರಾಣಿ ಸಾಹೇಬ್ರು ಇರ್ಬೋದು, ಎಲ್ಲರ ಶ್ರೀಗಳ ಬೆನ್ನಿಗೆ ನಾವು ಬೆಂಗಾವಲಾಗಿ ನಿಂದಿರ್ತೇವೆ. ನೋಡ್ರಿ, ಅತ್ಯಂತ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರದಾಗ ಮಾಡಿದರು ಜಯ ಮೃತ್ಯುಂಜಯ ಸ್ವಾಮೀಜಿಯವರು. ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆ. ಬಸವರಾಜ ಬೊಮ್ಮಾಯಿ ಸಾಹೇಬರು ಅವತ್ತಿನ ಗೃಹ ಮಂತ್ರಿಗಳು, ಅವರಿಗೆ ಸೂಕ್ತವಾದಂಥ ಬಂದೋಬಸ್ತನ್ನು ಕೊಟ್ಟಿದ್ವಿ. ನಾವು ಅರಮನೆ ವಿಧಾನದೊಳಗೆ ಪರ್ಮಿಷನ್ ತೊಗೊಳ್ದೆ ಸಭೆ ಮಾಡಿದ್ರು, ನಾವು ಅನುಮತಿ ಕೊಟ್ಟಿವಿ. ಮುಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಲೋಕೋಪಯೋಗಿ ಸಚಿವನಾದಾಗ, ಯಡಿಯೂರಪ್ಪ ಸಂಪುಟದಲ್ಲಿ, ಸಾಹೇಬರ ಸಂಪುಟದಲ್ಲಿ ನಾನು ಸಚಿವನಿದ್ದಾಗ ಸರ್ಕಾರ ಮತ್ತು ಸಮಾಜದ ನಡುಕ ಕೊಂಡಿಯಾಗಿ ನಾನು ಕೆಲಸ ಮಾಡಿದ್ದೆ. ಬೊಮ್ಮಾಯಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಕುಂಡಿರ್ತೇನೆ ಅಂದಾಗ, ಮನೆ ಮುಂದೆ ಕುಂಡ್ರಬೇಡ್ರಿ, ಮನೆ ಒಳಗೆ ಕುಂಡ್ರಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಅಂದಿನ ಮುಖ್ಯಮಂತ್ರಿಗಳು. ಆವಾಗ ಕಾಶಪ್ಪನವ್ರು ಏನು ಹೇಳಿದರು, ನಮ್ಮ ಸರ್ಕಾರ ಬಂದ 24 ಗಂಟೆಗಳ ಒಳಗಾಗಿ, ನಮ್ಮ ಸರ್ಕಾರ ಬಂದ 24 ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡ್ತೇನೆ ಅಂತ ಹೇಳಿದರು. ನಾನು ವಾದ ವಿವಾದ ಮಾಡೋಕ್ಕೆ ಹೋಗಿಲ್ಲ. ಅವರೇನೋ ಕೆಲಸದ ಒತ್ತಡದ ನಡುಕ 24 ಗಂಟೆ ಮರ್ತಂಕ ಅಂತೈತಿ. ಈಗಲಾದರೂ ಅವರು ಪ್ರಯತ್ನ ಮಾಡಿ 2A ಮೀಸಲಾತಿಯನ್ನು ಕೊಡಿಸಿದ್ರೆ ಸಮಾಜ ಅವರಿಗೆ ಋಣಿಯಾಗಿ ಇರ್ತೈತಿ.